ಹೇ ಎವ್ರಿವನ್, ಸೊ ಏನಪ್ಪ ಇದು ಕೈಯಲ್ಲಿ ಅಂತ ನೋಡ್ತಾ ಇದ್ದೀರಾ, ಇದು ಅಗ್ಯಾರೋ ಎಗ್ ಬಾಯ್ಲರ್. ಸೊ ಯಾಕೆ ಅಂತಾನೆ ಫಸ್ಟ್ಲಿ ಸುಮಾರಷ್ಟು ಜನ ಮನೇಲಿ ಎವ್ರಿ ಡೇ ಎಗ್ನ ತಿನ್ನೋವಂಥ ಹ್ಯಾಬಿಟ್ ಇರುತ್ತೆ, ಅಥವಾ ವೀಕ್ಲಿ ಅಟ್ಲೀಸ್ಟ್ ಡೆಫಿನೆಟ್ಲಿ ಎಗ್ ಯೂಸಸ್ ಇದ್ದೇ ಇರ್ತಾರೆ. ಸ್ಪೆಷಲ್ ಜಿಮ್ ಹೋಗೋರು ಅಂತೂ ಎಗ್ ಡೆಫಿನೆಟ್ಲಿ ಯೂಸ್ ಮಾಡ್ತಿರ್ತೀರಾ. ಬಟ್ ಮೇನ್ ಪ್ರಾಬ್ಲಮ್ ಅಂದರೆ ಕ್ವಿಕ್ಕಾಗಿ ಎಗ್ ಬಾಯ್ಲ್ ಮಾಡ್ಕೋಬೇಕು ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ. ಇಟ್ ವಿಲ್ ಟೇಕ್ ಎ ವೆರಿ ಲಾಂಗ್ ಟೈಮ್. ಹಾಗಾಗಿ ಸೊಲ್ಯೂಷನಿಗೆ ಅಂತಾನೆ ಅಗ್ಯಾರೋ ಎಗ್ ಬಾಯ್ಲರ್ ಅವರು ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದಾರೆ, ವೇರ್ ಇನ್ ಜಸ್ಟ್ 8 ಎಗ್ಸ್ನ ವಿತಿನ್ 8 ಮಿನಿಟ್ಸ್ ಒಳಗಡೆ ನೀವು ಬಾಯ್ಲ್ ಮಾಡ್ಕೋಬಹುದು. ಆ್ಯಂಡ್ ಇದು ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ತುಂಬಾ ಯೂಸ್ಫುಲ್ ಎಫೆಕ್ಟ್ಸ್ ಇರುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಆ್ಯಂಡ್ ತುಂಬಾ ಒಳ್ಳೆ ರಿವ್ಯೂಸ್ ಇತ್ತು. ಸೊ ಟ್ರೈ ಮಾಡೋಣ, ನಿಮಗೂ ತಿಳಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಪ್ರಾಡಕ್ಟ್ ಆಲ್ರೆಡಿ ನನ್ನ ಜೊತೆ ಇದೆ, ಸೊ ಹೆಂಗೆ ಯೂಸ್ ಮಾಡೋದ್ರ ಜೊತೆ ಒಂದು ಹೇಳ್ಕೊಡ್ತೀನಿ. ಲೆಟ್ಸ್ ಗೋ. ಎಗ್ ಬಾಯ್ಲ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಅಗ್ಯಾರೋ ಅವರ ಎಗ್ ಬಾಯ್ಲರ್ ಆ್ಯಂಡ್ ಎಗ್ ಪೌಚರ್. ಸೊ ಇದರಲ್ಲಿ ನಿಮಗೆ ಏನೇನು ಬರುತ್ತೆ ಅಂದರೆ ಒಂದು ಪವರ್ ಕಾರ್ಡ್ ಆ್ಯಂಡ್ ಸ್ಟೇನ್ಲೆಸ್ ಸ್ಟೀಲ್ ಫ್ಲಾಟ್ ಈಟಿಂಗ್ ಪ್ಲೇಟ್ ಆ್ಯಂಡ್ ಎಗ್ ಪೌಚರ್ ಬೌಲ್, ಆ್ಯಂಡ್ ಇದನ್ನು ಕವರ್ ಮಾಡೋಕ್ಕೆ ಒಂದು ಕವರ್ ಲಿಡ್ ಮತ್ತು ವಾಟರ್ನ ಮೆಷರ್ ಮಾಡೋಕ್ಕೆ ಒಂದು ಮೆಷರಿಂಗ್ ಕಪ್ ಇದೆ. ಆಲ್ಸೋ ಇದ್ರ ಜೊತೆ ವ್ಯಾರಂಟಿ ಕಾರ್ಡ್ ಆ್ಯಂಡ್ ಮ್ಯಾನ್ಯಲ್ ಕಾರ್ಡ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇದು ತುಂಬಾ ಈಸಿ ಯೂಸ್ ಮಾಡೋದಕ್ಕೆ. ಆ್ಯಂಡ್ ಎಗ್ನ ಟ್ರೇ ಮೇಲೆ ಪ್ಲೇಸ್ ಮಾಡಾದ್ಮೇಲೆ ಮೆಷರಿಂಗ್ ಕಪ್ ಜೊತೆ ನಿಮಗೆ ಒಂದು ನೀಡಲ್ ಇರುತ್ತೆ. ಇದನ್ನ ಯೂಸ್ ಮಾಡಿ ನೀವು ಎಗ್ನ ಪಿಯರ್ಸ್ ಮಾಡ್ಬೋದು, ಸೊ ದಟ್ ಎಗ್ ಬಾಯ್ಲ್ ಆಗಬೇಕಾದ್ರೆ ಬ್ರೇಕ್ ಆಗಲ್ಲ. ನಾನು ಮೀಡಿಯಂ ಲೆವೆಲ್ಗೆ ವಾಟರ್ನ ಮೆಷರ್ ಮಾಡಿ ತಗೊಂಡಿದ್ದೆ. ಆ್ಯಂಡ್ ಬಾಯ್ಲ್ ಆದಮೇಲೆ ಲೈಟ್ ಆಟೋಮೆಟಿಕ್ ಆಗಿ ಅದೇ ಆಫ್ ಆಗುತ್ತೆ. 10 to 15 ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗಿ ಎಗ್ ಬಾಯ್ಲ್ ಆಗಿತ್ತು. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ವಿಕ್ ಆಗಿ ಎಗ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಎಗ್ ಬಾಯ್ಲ್ ಮಾಡೋದ್ರ ಜೊತೆ ಇದರಲ್ಲಿ ನಿಮಗೆ ಇನ್ನೊಂದು ಅಟ್ಯಾಚ್ಮೆಂಟ್ ಬರುತ್ತೆ. ಇದನ್ನ ಯೂಸ್ ಮಾಡಿಕೊಂಡು ನೀವು ಡೋಕ್ಲಾಸ್, ಇಡ್ಲಿ, ಆಮ್ಲೆಟ್ ಆ್ಯಂಡ್ ವೆಜಿಟೇಬಲ್ನ ಕೂಡ ಬಾಯ್ಲ್ ಮಾಡ್ಬೋದು. ನಾನಿವತ್ತು ಇದನ್ನ ಯೂಸ್ ಮಾಡಿಕೊಂಡು ಎಗ್ ಪೌಚರ್ ಮಾಡಿದೆ. ಇದನ್ನು ಮಾಡೋದಕ್ಕೆ ನಾನು ಫಸ್ಟು ಟ್ರೇಗೆ ಆಯಿಲ್ನ ಸ್ಪ್ರಿಂಕ್ ಮಾಡಿದೆ, ಸೊ ದಟ್ ಅದು ಎಗ್ಗು ಟ್ರೇಗೆ ಅಂಟ್ಕೋಬಾರ್ದು ಅಂತ. ಆ್ಯಂಡ್ ನನಗೆ ಬೇಕಾಗಿರೋಷ್ಟು ವಾಟರ್ನ ಮೆಷರ್ ಕಪ್ಪಲ್ಲಿ ಮೆಷರ್ ಮಾಡಿ ಪವರ್ ಕಾರ್ಡ್ಗೆ ಹಾಕಿದೆ. ಆ್ಯಂಡ್ 10 to 15 ಮಿನಿಟ್ಸಲ್ಲಿ ಕಂಪ್ಲೀಟಾಗಿ ಬಾಯ್ಲ್ ಆಗಿ ಲೈಟ್ ಆಟೋಮೆಟಿಕ್ ಆಗಿ ಆಫ್ ಆಯಿತು. ಸೊ ನೀವೇ ನೋಡ್ತಾ ಇರ್ಬೋದು ಎಗ್ ಪೌಚರ್ ಎಷ್ಟು ಕೇಕ್ ಥರ ತುಂಬ ಸಾಫ್ಟ್ ಆ್ಯಂಡ್ ಸ್ಪಾಂಜ್ ಆಗಿ ಬಂದಿದೆ ಅಂತ. ಸೊ ನೋಡಿದ್ರಲ್ಲ, ತುಂಬಾ ಸಿಂಪಲ್, ತುಂಬಾ ಈಸಿ. ಸೊ ಒಂದು 8 ಎಗ್ಸ್ನ ಈಸಿಯಾಗಿ ಚಕ್ ಅಂತ ಬಾಯ್ಲ್ ಮಾಡ್ಕೊಬೋದು. ಆ್ಯಂಡ್ ಆಲ್ಸೋ ಅದ್ರ ಜೊತೆ ಅದು ಆಮ್ಲೆಟ್ ಇದ್ದಿತ್ತಲ್ಲ, ಸೊ ಅದು ಅಷ್ಟೇ ಸ್ವಲ್ಪ ಕೇಕ್ ಥರ ತುಂಬ ಸಕ್ಕತ್ತಾಗಿ ಬಂದಿತ್ತು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಒಂದು ಪ್ರಾಡಕ್ಟ್ಸ್. ನೀವು ಕೂಡ ಬೈ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲೆಲ್ಲ ಮೆನ್ಷನ್ ಮಾಡಿರ್ತೀನಿ. ಸೊ ಗೋ, ಪ್ಲೀಸ್ ಡೂ ಒನ್ಸ್ ಟ್ರೈ ಮಾಡಿ ಪ್ರಾಡಕ್ಟ್ನ, ಸಕ್ಕತ್ ಇಷ್ಟಪಡ್ತೀರಾ.